ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನೆತನ್ಯಾಹು ಆಧುನಿಕ ಹಿಟ್ಲರ್, ಅವನೊಬ್ಬ ಕ್ರೂರಿ, ಅವನೊಬ್ಬ ನರಹಂತಕ ಅನ್ನುವಂತಹ ಕೂಗು ಇಡೀ ಜಗತ್ತಿಗೆ ಪಸರಿಸ್ತಾ ಇದೆ. ಅದರಲ್ಲೂ ಯುರೋಪಿಯನ್ ರಾಷ್ಟ್ರಗಳು, ಯಾವೆಲ್ಲ ರಾಷ್ಟ್ರಗಳು ಇಸ್ರೇಲನ್ನು ಸ್ಥಾಪನೆ ಮಾಡೋದಕ್ಕೆ ಆವತ್ತು ಸಹಕರಿಸಿದ್ರು, ಯಾವೆಲ್ಲ ರಾಷ್ಟ್ರಗಳು ಇಲ್ಲಿಯವರೆಗೆ ನೆತನ್ಯಾಹುಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ರು, ಆ ರಾಷ್ಟ್ರಗಳೇ ಈಗ ಅವನೊಬ್ಬ ನರಹಂತಕ ಮನಸ್ಥಿತಿಯ ಮನುಷ್ಯ, ಅವನು ಹಿಟ್ಲರ್ಗಿಂತ ಕ್ರೂರಿ, ಹಿಟ್ಲರ್ ಅವತ್ತು ಏನ್ ಮಾಡಿದ್ನೋ ಅದನ್ನೇ ಇವತ್ತು ನೆತನ್ಯಾಹು ಮಾಡ್ತಾ ಇದ್ದಾನೆ ಅನ್ನುವಷ್ಟರ ಮಟ್ಟಿಗೆ ಅವನ ವಿರುದ್ಧ ಟೀಕೆಗಳು ಕೇಳಿ ಬರ್ತಾ ಇದೆ ಮತ್ತು ಒಂದಷ್ಟು ಪ್ರತಿಕ್ರಿಯೆಗಳು ಬರ್ತಾ ಇದೆ. ಯಾವ ಮಟ್ಟಕ್ಕೆ ಅಂತ ಹೇಳ್ತೀನಿ, ನೀವು ಬೆಚ್ಚಿ ಬಿದ್ದೋಗ್ತೀರಿ. ಯಾಕಂದ್ರೆ ಪೋಲೆಂಡ್ ದೇಶದ ಸಂಸದ ಇಸ್ರೇಲನ ನರಹಂತಕ ಅಂತ ಹೇಳಿ, ಅವರ ಧ್ವಜ ಹೀಗಿರಬಾರ್ದು, ಹೀಗಿರಬೇಕು ಅಂತ ಹಿಟ್ಲರ್ ಬಳಸ್ತಾ ಇದ್ದಂತಹ ಸಿಂಬಲ್ ಹಾಕಿ ಪೋಲೆಂಡಿನ ಪಾರ್ಲಿಮೆಂಟಿನಲ್ಲಿ ತೋರಿಸಿಕೊಟ್ಟಿದ್ದಾರೆ. ಸೊ ಏನಿದು ಇಡೀ ಪ್ರಕರಣ? ಮತ್ತು ಸ್ಪೇನ್ನಲ್ಲಿ ಬೀದಿ ಬೀದಿಗಳಲ್ಲಿ ಹಿಟ್ಲರ್ ಡ್ರೆಸ್ನಲ್ಲಿ ನೆತನ್ಯಾಹು ಮುಖ ಹಾಕಿ ಪೋಸ್ಟ್ಗಳನ್ನ ಬೀದಿ ಬೀದಿಗಳಲ್ಲಿ ಹಚ್ತಾ ಇದ್ದಾರೆ. ಅದರ ಜೊತೆಗೆ ಸ್ಪೇನ್ ಸ್ಪಷ್ಟವಾಗಿ ಹೇಳಿದೆ, ಇರಾನ್ ವಿರುದ್ಧ ಯಾವುದೇ ಕ್ರಮಕ್ಕೆ ನ್ಯಾಟೋ ಮುಂದಾದರೆ, ಯುನೈಟೆಡ್ ನೇಷನ್ಸ್ ಮುಂದಾದರೆ, ನಾವು ನಮ್ಮ ವೀಟೋ ಪವರ್ ಬಳಸಿ ಅದನ್ನ ಹಿಮ್ಮೆಟ್ಟಿಸ್ತೀವಿ, ಸೋಲಿಸ್ತೀವಿ. ಇಂತಹದ್ದೊಂದು ಹೇಳಿಕೆಯನ್ನ ಸ್ಪೇನ್ ಕೊಟ್ಟಿದೆ. ಸೊ ಎಲ್ಲವನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ನಾನು ಆರಂಭದಲ್ಲೇ ಹೇಳ್ದಂಗೆ, ಹಿಟ್ಲರ್ ಬರ್ತಾ ಬರ್ತಾ ನೆತನ್ಯಾಹು ರೂಪದಲ್ಲಿ ಮತ್ತೆ ಹುಟ್ಟಿದ್ದಾನೆ ಅನ್ನುವ ಮಟ್ಟಕ್ಕೆ ನೆತನ್ಯಾಹು ಎಲ್ಲರ ಕಣ್ಣಿಗೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾನೆ. ಗಾಜಾದಲ್ಲಿ ಅವನ ಕ್ರೌರ್ಯವನ್ನು ನೋಡಿದಾಗ ಸ್ವಲ್ಪ ಸಹಿಸಿಕೊಂಡಿದ್ರು, ಆದರೆ ಈಗ ಅದನ್ನ ಲೆಬನಾನ್ಗೆ ಶಿಫ್ಟ್ ಮಾಡಿದ್ದಾನೆ. ಲೆಬನಾನ್ನಲ್ಲಿ ಪುಟ್ಟ ಮಕ್ಕಳನ್ನು ಸೇರಿದಂತೆ ಇಷ್ಟ ಬಂದಂಗೆ ಕೊಲ್ತಾ ಇದ್ದಾನೆ, ಅಟ್ಯಾಕ್ ಮಾಡ್ತಿದ್ದಾನೆ, ಹಿಂಸಿಸ್ತಾ ಇದ್ದಾನೆ, ಅವರನ್ನ ಗುಳೆ ಹೋಗುವ ರೀತಿಯಲ್ಲಿ ನೋಡ್ಕೊಳ್ತಿದ್ದಾನೆ. ಯಾಕಂದ್ರೆ ಗ್ರೇಟರ್ ಇಸ್ರೇಲ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನು ಹಿಡ್ಕೊಂಡು ಲೆಬನಾನ್ನ ದಕ್ಷಿಣ ಭಾಗವನ್ನ ಕಬಳಿಸ್ಬೇಕು, ಸಿರಿಯಾದ ಒಂದಷ್ಟು ಭಾಗಗಳನ್ನು ಕಬಳಿಸ್ಬೇಕು, ಇಸ್ರೇಲ್ ಅನ್ನ ಇನ್ನೊಂದಷ್ಟು ವಿಸ್ತರಿಸಬೇಕು ಅನ್ನೋದು ಅವನ ಕೆಟ್ಟ, ಕೊಳಕ, ನೀಚ, ಅಮಾನವೀಯವಾದಂತಹ ಪ್ಲಾನ್. ಆ ಪ್ಲಾನಿನ ಭಾಗವಾಗಿ ಈ IDF ಅನ್ನುವಂತಹ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅನ್ನುವಂತಹ ಭಯೋತ್ಪಾದಕ ಮನಸ್ಥಿತಿಯ ಆರ್ಮಿಯನ್ನು ಬಳಸ್ಕೊಂಡು ಪುಟ್ಟ ಮಕ್ಕಳು, ಹೆಣ್ಮಕ್ಳು, ಮಹಿಳೆಯರು, ವೃದ್ಧರು ಯಾರನ್ನೂ ನೋಡ್ತಾ ಇಲ್ಲ. ಒಂದೊಂದು ನಿಮಿಷಕ್ಕೆ 200-300 ಜನರನ್ನ ಕೊಲ್ಲುವ ರೀತಿಯಲ್ಲಿ ಕೊಲ್ಕೊಂಡು ಹೋಗ್ತಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಯುರೋಪ್ ರಾಷ್ಟ್ರಗಳು ತಿರುಗಿ ಬೀಳ್ತಾ ಇದ್ದಾವೆ ಒಂದೊಂದೇ. ನಾನು ಆಗ್ಲೇ ಇನ್ನೊಂದು ವಿಡಿಯೋ ಮಾಡಿ ಹಾಕಿದ್ದೆ. ಇಟಲಿ ಇಸ್ರೇಲ್ ಜೊತೆಯಲ್ಲಿ ಎಲ್ಲ ರಕ್ಷಣಾ ಒಪ್ಪಂದಗಳನ್ನ ರದ್ದು ಮಾಡ್ಕೊಂಡಿದೆ. ಜಾರ್ಜಿಯಾ ಮೆಲೋನಿ, ಅಲ್ಲಿನ ಪ್ರಧಾನಿ, ಅವರು ಎಲ್ಲ ಇದನ್ನ ರದ್ದು ಮಾಡಿದ್ದಾರೆ. ಅದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ನೋಡ್ಬೋದು ನೀವು ಏನೇನು ಆಗುತ್ತೆ, ಏನೇನು ನಷ್ಟ ಆಗುತ್ತೆ ಇಸ್ರೇಲ್ಗೆ ಇದರಿಂದ, ಮತ್ತು ಇಟಲಿ ಯಾಕೆ ಅಂತಹ ನಿರ್ಧಾರಕ್ಕೆ ಬಂತು ಅನ್ನೋದ್ರ ಬಗ್ಗೆ. ಈಗ ಪೋಲೆಂಡ್ ಪಾರ್ಲಿಮೆಂಟ್ನಿಂದ ಒಂದು ದೊಡ್ಡ ಘಟನೆ ಬರ್ತಾ ಇದೆ. ಪೋಲೆಂಡ್ ಪಾರ್ಲಿಮೆಂಟ್ನಲ್ಲಿ ಲೆಬನಾನ್ ಮೇಲೆ ನಡೀತಾ ಇರುವಂತಹ ಅಮಾನವೀಯ ದಾಳಿ ಏನು ಇಸ್ರೇಲ್ ನಡೆಸ್ತಾ ಇದೆ, ನೆತನ್ಯಾಹು ನಡೆಸ್ತಾ ಇದ್ದಾನೆ, ಅದರ ವಿರುದ್ಧ ಚರ್ಚೆ ನಡೆಯುವ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಒಬ್ಬ ಸಂಸದರು ಕೋನ್ರಾಡ್ ಬರ್ಕೋವಿಜ್ ಅನ್ನುವಂತಹ ಸಂಸದರು ಒಂದು ಫ್ಲಾಗ್ ಹೊರಗಡೆ ತೆಗೆದ್ರು. ಮೇಲ್ನೋಟಕ್ಕೆ ಅದು ಇಸ್ರೇಲ್ ಫ್ಲಾಗ್ ತರಾನೇ ಕಾಣುತ್ತೆ, ಆದ್ರೆ ಮಧ್ಯದಲ್ಲಿದ್ದಂತಹ ಸಿಂಬಲ್ ಇದೆಯಲ್ಲ ಅದನ್ನು ಬದಲಾಯಿಸ್ಬಿಟ್ರು. ಇಸ್ರೇಲ್ನ ಧ್ವಜದಲ್ಲಿರುವಂತಹದ್ದು ಸ್ಟಾರ್ ಆಫ್ ಡೇವಿಡ್ ಅನ್ನುವಂತಹ ಒಂದು ಸಿಂಬಲ್, ಆದರೆ ಆ ಜಾಗದಲ್ಲಿ, ಆ ಸಿಂಬಲ್ ಇಲ್ಲದ ಜಾಗದಲ್ಲಿ ಆ ಸಿಂಬಲ್ ಅನ್ನು ತೆಗೆದು ಆ ಸಂಸದರು ಹಾಕಿರೋದು ಯಾವುದು ಅಂದ್ರೆ, ಹಿಟ್ಲರ್ ಬಳಸ್ತಾ ಇದ್ನಲ್ಲ ನಾಜಿ ಸಿಂಬಲ್, ಸ್ವಸ್ತಿಕ್ ರೀತಿಯಲ್ಲಿ ಇರುವಂತಹದ್ದು, ಅದನ್ನ ಹಾಕಿ ಪ್ರದರ್ಶನ ಮಾಡಿದ್ರು. ಇಸ್ರೇಲ್ನ ಧ್ವಜ ಆಕ್ಚುಲ್ ಆಗಿ ಹಿಂಗಿರಬಾರ್ದು, ಹಿಂಗಿರಬೇಕು ಅಂತ. ಪೋಲೆಂಡ್ನ ಈ ಕ್ರಮ ಮತ್ತು ಪೋಲೆಂಡ್ನ ಪಾರ್ಲಿಮೆಂಟ್ ನಲ್ಲಿ ಇಸ್ರೇಲಿಗರು ನರಹಂತಕರು ಅಂತ ಕರೆದಿರೋದು ಇದೆಯಲ್ಲ, ತುಂಬಾ ಐತಿಹಾಸಿಕವಾದಂತಹ ಇಂಪಾರ್ಟೆಂಟ್ ಘಟನೆ. ಯಾಕೆ ಅಂದ್ರೆ, ಇದೇ ಯಹೂದಿಗಳನ್ನ, ಇದೇ ನೆತನ್ಯಾಹು ತಾತ ಮುತ್ತಾತ ಅಜ್ಜಿಗಳನ್ನ, ಅವರ ಸಂಬಂಧಿಕರನ್ನ ಹಿಟ್ಲರ್ ಗ್ಯಾಸ್ ಚೇಂಬರ್ಗೆ ಹಾಕಿ ಕೊಲ್ತಾ ಇದ್ನಲ್ಲ, ಆ ಗ್ಯಾಸ್ ಚೇಂಬರ್ಗಳು ಇದ್ದಿದ್ದು ಪೋಲ್ಯಾಂಡ್ ಅಲ್ಲಿ. ಜರ್ಮನಿಯಿಂದ ರೈಲುಗಳಲ್ಲಿ ತುಂಬಿಕೊಂಡು ಬಂದು ಇವ್ರನ್ನೆಲ್ಲ ಪೋಲ್ಯಾಂಡ್ ಅಲ್ಲಿದ್ದಂತಹ ಗ್ಯಾಸ್ ಚೇಂಬರ್ಗೆ ಹಾಕಿ ಸಾಯಿಸ್ತಾ ಇದ್ದಿದ್ದು ಹಿಟ್ಲರ್.
ಅಂಥ ಪೋಲ್ಯಾಂಡ್, ಅದನ್ನ ನೋಡಿದಂತಹ ಪೋಲ್ಯಾಂಡ್, ಹಿಟ್ಲರ್ನಿಂದ ದಾಳಿಗೊಳಗಾದಂತಹ ಪೋಲ್ಯಾಂಡ್, ಹಿಟ್ಲರ್ನಿಂದ ಹಿಂಸೆ ಅನುಭವಿಸಿದಂತಹ ಪೋಲ್ಯಾಂಡ್, ದೌರ್ಜನ್ಯ ಅನುಭವಿಸಿದ ಪೋಲ್ಯಾಂಡ್ ಇವತ್ತು ಹೇಳ್ತಾ ಇದೆ, ಹಿಟ್ಲರ್ ಅವತ್ತು ಯಾರನ್ನ ಕೊಂದಿದ್ನೋ, ಯಾವ ನೋವು ಯಹೂದಿಗಳು ಉಂಡಿದ್ರು ಅವತ್ತು, ಅದೇ ಕ್ರೌರ್ಯವನ್ನ, ಅದೇ ನೋವನ್ನ ಅದೇ ಯಹೂದಿಗಳು ಬೇರೆಯವರಿಗೆ ಕೊಡ್ತಿದ್ದಾರೆ. ಗಾಜಾದಲ್ಲಿ ಕೊಡ್ತಿದ್ದಾರೆ, ಲೆಬನಾನಲ್ಲಿ ಕೊಡ್ತಿದ್ದಾರೆ. ಅವರು ನರಹಂತಕ ಮನಸ್ಥಿತಿಯವರು ಅಂತ ಪೋಲೆಂಡ್ನಲ್ಲಿ ಈ ರೀತಿಯಾದಂತಹ ಧ್ವನಿಗಳು ಎದ್ದಿದ್ದಾವೆ. ಪೋಲೆಂಡ್ ಅಲ್ಲಿ ನೀವು ಯೋಚನೆ ಮಾಡಬಹುದು. ಇನ್ನು ಈ ಕಡೆ ಸ್ಪೇನಿಗೆ ಬಂದ್ರೆ, ಸ್ಪೇನ್ ಆರಂಭದಿಂದಲೂ ಸಹ ಈ ಯುದ್ಧದ ವಿರುದ್ಧ ಇದೆ. ಅಮೆರಿಕ ಸ್ಪೇನ್ನ ಸೇನಾ ನೆಲೆಗಳನ್ನು ಬಳಸ್ಕೊಳ್ಳೋದಕ್ಕೆ ಕೇಳಿದಾಗ ಸ್ಪೇನ್ ನಿರಾಕರಿಸ್ತು. ಸ್ಯಾಂಚೆಸ್ ಅಲ್ಲಿನ ಪ್ರಧಾನಿ ಸಾಧ್ಯನೇ ಇಲ್ಲ, ಕೊಡಲ್ಲ ಅಂದ್ಬಿಟ್ರು. ನಿಮ್ಮ ಈ ಯುದ್ಧಕ್ಕೆ ನಮ್ಮನ್ನು ಎಳ್ಕೊಂಡು ಬರಬೇಡಿ, ಯುದ್ಧಕ್ಕೂ ನಮಗೂ ಸಂಬಂಧನೇ ಇಲ್ಲ. ಇರಾನನ್ನ ಸುಖ ಸುಮ್ಮನೆ ಅಟ್ಯಾಕ್ ಮಾಡಿದಿರಿ ನೀವು. ಅಮೆರಿಕಗೂ ಇರಾನ್ಗೂ ಏನು ಸಂಬಂಧ? ಅಮೆರಿಕಾಗೆ ಇರಾನಿಂದ ಏನು ಅಪಾಯ ಇತ್ತು? ಯಾಕೆ ದಾಳಿ ಮಾಡಿದ್ದೀರಿ ನೀವು? ನಾವು ಸಪೋರ್ಟ್ ಮಾಡಲ್ಲ ಅಂತ. ಅದಕ್ಕೆ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ರು, ನಿಮ್ಮ ಮೇಲೆ ಟ್ಯಾರಿಫ್ ಹಾಕ್ಬಿಡ್ತೀನಿ, ಒಪ್ಪಂದಗಳನ್ನ ಬಂದ್ ಮಾಡಿಬಿಡ್ತೀನಿ, ವ್ಯಾಪಾರ ಒಪ್ಪಂದಗಳನ್ನ. ಅದೇ ಟ್ರಂಪ್ ಅದೇ ಗೋಳು. ಅದಕ್ಕೂ ಬಗ್ಗಿರ್ಲಿಲ್ಲ ಸ್ಪೇನ್. ವಿ ಡೋಂಟ್ ಕೇರ್ ಅಂತು. ಈಗ ಹೊಸದಾಗಿ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ. ಇರಾನ್ ವಿರುದ್ಧ ನ್ಯಾಟೋದಲ್ಲಿ ಏನಾದರೂ ನೀವು ಯಾವುದಾದ್ರೂ ಒಂದು ರೆಸೊಲ್ಯೂಷನ್ ತಂದ್ರೆ, ಪ್ರಸ್ತಾವನೆ ತಂದ್ರೆ, ಅದರ ವಿರುದ್ಧ ನಮ್ಮ ವೀಟೋ ಓಟನ್ನು ಬಳಸ್ಕೊಂಡು ತೆಗೆದು ಬಿಸಾಕ್ತೀವಿ. ಇರಾನಿಗೆ ಸಮಸ್ಯೆ ಆಗುವಂತಹ ಯಾವ ಕಾನೂನು, ಯಾವ ಪ್ರಸ್ತಾವನೆ ಪಾಸ್ ಆಗೋದಕ್ಕೆ ನಾವು ಬಿಡಲ್ಲ. ನಮಗೆ ವೀಟೋ ಪವರ್ ಇದೆ, ಆ ಪವರ್ ಅನ್ನ ಬಳಸ್ತೀವಿ, ನಿಮ್ಮ ಪ್ರಸ್ತಾವನೆಗಳನ್ನ ಹೊಡೆದು ಬಿಸಾಕ್ತೀವಿ ಅಂತ ಸ್ಪೇನ್ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ. ಸ್ಪಷ್ಟವಾಗಿ ಹೇಳಿದೆ. ಅದರ ಜೊತೆ ಹೇಳಿದೆ, ಇರಾನ್ ಮೇಲೆ ಆಗಿರುವ ದಾಳಿ ಕಾನೂನು ಬಾಹಿರ ಅಂತ. ಅದೇ ಸಂದರ್ಭದಲ್ಲಿ ಅದೇ ಸ್ಪೇನ್ನಲ್ಲಿ ಬೀದಿ ಬೀದಿಗಳಲ್ಲಿ ಅಲ್ಲಿನ ಜನ ಇಸ್ರೇಲ್ ವಿರುದ್ಧ, ಅದರಲ್ಲೂ ನೆತನ್ಯಾಹು ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕ್ತಿದ್ದಾರೆ. ಪೋಸ್ಟ್ಗಳನ್ನ ಮಾಡಿದ್ದಾರೆ. ಹಿಟ್ಲರ್ ಡ್ರೆಸ್ ಅಲ್ಲಿ ಇರುವಂತಹ ನೆತನ್ಯಾಹು ಮುಖ, ಹಿಟ್ಲರ್ನ ಬಟ್ಟೆಗಳು, ಇವನು ಆಧುನಿಕ ಹಿಟ್ಲರ್ ಅಂತ ಹೇಳಿ ಆ ಪೋಸ್ಟ್ಗಳನ್ನ ಇಡೀ ಸ್ಪೇನಲ್ಲಿ ಹಚ್ತಾ ಇದ್ದಾರೆ. ಸ್ಪೇನ್ನ ಬೀದಿ ಬೀದಿಗಳೆಲ್ಲ ಆ ಪೋಸ್ಟ್ಗಳು ಈಗ ಬರ್ತಾ ಇದೆ. ಆ ಮೂಲಕ ಯುರೋಪ್ ಅಲ್ಲಿ ಒಂದು ರೀತಿಯಾದಂತಹ ಜ್ಞಾನೋದಯದ ಸಂದರ್ಭ ಅಂತ ಹೇಳ್ತಿರೋ, ಅಥವಾ ಇಸ್ರೇಲ್ ವಿರುದ್ಧ ಆಕ್ರೋಶದ ಸಂದರ್ಭ ಅಂತ ಹೇಳ್ತಿರೋ, ಒಟ್ನಲ್ಲಿ ಇಸ್ರೇಲ್ ವಿರುದ್ಧ, ಅದರಲ್ಲೂ ವಿಶೇಷವಾಗಿ ನೆತನ್ಯಾಹು ವಿರುದ್ಧ ಇನ್ನಿಲ್ಲದ ಸಿಟ್ಟು ಸ್ಪೇನ್ ಮತ್ತು ಇತರೆ ಯುರೋಪ್ ರಾಷ್ಟ್ರಗಳಲ್ಲಿ ಬರೋದಕ್ಕೆ ಶುರುವಾಗಿದೆ. ಆರಂಭದಲ್ಲೇ ಹೇಳಿದೆ, ಇಟಲಿ ಏನ್ ಮಾಡ್ತು ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ಎಲ್ಲವೂ ನಡೀತಾ ಇದೆ. ಪೋಲೆಂಡ್ ಅಂತಹ ಪೋಲೆಂಡ್, ಗ್ಯಾಸ್ ಚೇಂಬರ್ಗಳು ಇದ್ದಿದ್ದು ಪೋಲೆಂಡ್ ಅಲ್ಲಿ, ಅಂತಹ ಪೋಲೆಂಡ್ ಇವತ್ತು ಹೇಳ್ತಾ ಇದೆ, ಇದು ನವ ಹಿಟ್ಲರ್ ಕತೆ, ಇದು ಇಸ್ರೇಲ್ ಸಿಕ್ಕಾಪಟ್ಟೆ ತಪ್ಪು ಮಾಡ್ತಿದೆ, ಅನುಭವಿಸುತ್ತೆ ಅಂತ. ಸೊ ಇದಿಷ್ಟು ಪೋಲೆಂಡ್ ಮತ್ತು ಸ್ಪೇನ್ ಅಲ್ಲಿ ನಡೀತಾ ಇರುವಂತಹ ಘಟನಾವಳಿಗಳು. ಆ ಮೂಲಕ ಇಸ್ರೇಲಿನ ಮುಖವಾಡ ಎಲ್ಲ ಕಡೆ ಕಳಿಸ್ತಾ ಇದೆ. ಇಸ್ರೇಲ್ನ ಕ್ರೌರ್ಯವನ್ನ ಇಡೀ ಜಗತ್ತು ಗುರುತಿಸ್ತಾ ಇದೆ, ಗಮನಿಸ್ತಾ ಇದೆ, ಮತ್ತು ಅದರ ವಿರುದ್ಧ ಪ್ರತಿಯೊಬ್ಬರು ಒಟ್ಟಾಗ್ತಿದ್ದಾರೆ. ಇದು ಇಸ್ರೇಲಿಗೆ ಅಂತ್ಯಕಾಲದ ಒಂದು ಸಂದರ್ಭವನ್ನ ತಂದೊಡ್ಡಬಹುದು ಅನ್ನುವ ಮಟ್ಟಕ್ಕೆ ಯುರೋಪಿಯನ್ ರಾಷ್ಟ್ರಗಳು ಒಂದೊಂದಾಗಿ ಇಸ್ರೇಲ್ ವಿರುದ್ಧ ನಿಂತ್ಕೊಳ್ತಾ ಇದೆ. ಮುಂದೆ ದಾಳಿ ಮಾಡಿದ್ರು ಆಶ್ಚರ್ಯ ಪಡೋ ಹಾಗಿಲ್ಲ. ನ್ಯಾಟೋ ಸದಸ್ಯ ಆಗಿರುವಂತಹ ತುರ್ಕಿ ಆಲ್ರೆಡಿ ಹೇಳಿದೆ, ಶಾಂತಿ ಮಾತುಕತೆಗಳು ಮುರಿದು ಬಿದ್ದರೆ ಇಸ್ರೇಲ್ ಮೇಲೆ ದಾಳಿ ಮಾಡೋದು ನಮ್ಮ ಜವಾಬ್ದಾರಿ ಆಗುತ್ತೆ ಅಂತ ಹೇಳ್ಕೊಂಡಿದೆ. ತುರ್ಕಿ ನ್ಯಾಟೋದ ಒಂದು ಭಾಗ, ಅದನ್ನ ಅರ್ಥ ಮಾಡ್ಕೊಳ್ಬೇಕು ನೀವು ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.